ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜನರೇಷನ್ಸ್ ಆಫ್ ಕಂಪ್ಯೂಟರ್, ಕ್ಲಾಸಿಫಿಕೇಶನ್ ಅಂಡ್ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್, ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರಮ್ ಪ್ರೀವಿಯಸ್ ಪೇಪರ್ಸ್ ಹಾಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಎಕ್ಸಾಂಪಲ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇದು ರೈಲ್ವೇಸ್, ಬ್ಯಾಂಕ್, SSC, KPSC, UPSC ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗಳ ಕಂಪ್ಯೂಟರ್ ಅವೇರ್ನೆಸ್ ಅಥವಾ ಕಂಪ್ಯೂಟರ್ ಸಾಕ್ಷರತೆ ವಿಷಯದ ಮಾಹಿತಿಯನ್ನ ಕೊಡುತ್ತದೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದು ನನಗೆ ಇನ್ನಷ್ಟು ವಿಡಿಯೋ ಮಾಡೋಣ ಪ್ರೇರಣೆ ನೀಡುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಮೇಲೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿ. ಹಳೆ ಕ್ವಶನ್ ಪೇಪರ್ಗಳಲ್ಲಿ ಬಂದಿರುವಂಥ ಒಂದಿಷ್ಟು ಕ್ವಶನ್ಗಳನ್ನು ಮೊದಲು ನೋಡೋಣ. ಚಾರ್ಲ್ಸ್ ಬ್ಯಾಬೇಜ್ ಅವರನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರೀತಾರೆ. ಅಲಾನ್ ಟ್ಯೂರಿಂಗ್ ಅವರನ್ನು ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಂತ ಕರೀತಾರೆ. ಡಿಫ್ರೆನ್ಸು ಮಾಡರ್ನು ನೆನ್ಪಿಟ್ಕೊಳ್ಳಿ. ಸಿದ್ಧಾರ್ಥ ಅನ್ನೋದು ನಮ್ಮ ಭಾರತದಲ್ಲಿ ಅಭಿವೃದ್ಧಿಪಡಿಸಿದಂತಹ ಮೊದಲ ಕಂಪ್ಯೂಟರ್. ಸೇಮರ್ ಆರ್ಕ್ರೇ ಅವರನ್ನ ಫಾದರ್ ಆಫ್ ಸೂಪರ್ ಕಂಪ್ಯೂಟಿಂಗ್ ಅಂತ ಕರೀತಾರೆ. ಜಾನ್ ವಾನ್ ನ್ಯೂಮನ್ ಅವರು ಎಡ್ವಾಕ್ ಅನ್ನೋ ಕಂಪ್ಯೂಟರನ್ನು ಕಂಡುಹಿಡಿದ್ರು. ಅದರಲ್ಲಿ ಮೆಮೊರಿ ಮತ್ತು ಡೇಟಾ ಎರಡನ್ನು ಒಟ್ಟಿಗೆ ಹಿಡಿದಿಟ್ಕೊಳ್ಳುವಂತಹ ಅನುಕೂಲತೆಗಳಿದ್ದವು. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಬೇಕು ಅಂತ ಇದ್ದರೆ ಕನ್ನಡ ಮತ್ತು ಇಂಗ್ಲೀಷ್ ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ. ಇಲ್ಲ ಬರೀ ಇಂಗ್ಲೀಷ್ ಸಾಕು ಅಂದರೆ ಇಂಗ್ಲೀಷ್ ಅಂತ ಟೈಪ್ ಮಾಡಿ. ಇದು ನನಗೆ ಮುಂದಿನ ವಿಡಿಯೋಗಳನ್ನು ಮಾಡೋಕ್ಕೆ ಸಹಾಯವಾಗುತ್ತೆ. ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ ಅಂದರೆ ಒಂದು ಮಾಹಿತಿ ಮತ್ತು ಡೇಟಾವನ್ನು ನಿರ್ವಹಿಸುವಂಥ ಒಂದು ಎಲೆಕ್ಟ್ರಾನಿಕ್ ಸಾಧನ. ಅದರಲ್ಲಿ 4 ಇಂಪಾರ್ಟೆಂಟ್ ಫಂಕ್ಷನ್ಸ್ ಇರುತ್ತೆ: ಇನ್ಪುಟ್, ಪ್ರಾಸೆಸಿಂಗ್, ಔಟ್ಪುಟ್ ಆ್ಯಂಡ್ ಸ್ಟೋರೇಜ್. ರಾ ಅನ್ಆರ್ಗನೈಸ್ಡ್ ಫಾರ್ಮ್ ಆಫ್ ಡೇಟಾ ಅಂದರೆ ಯೂಸರ್ ಏನು ಎಂಟ್ರ್ ಮಾಡಿರ್ತಾರೋ ಅದನ್ನು ಡೇಟಾ ಅಂತ ಕರೀತಾರೆ. ಒಂದ್ಸಲ ಕಂಪ್ಯೂಟರ್ ಅದನ್ನ ಪ್ರೊಸೆಸ್ ಮಾಡಾದ್ಮೇಲೆ ಅದಕ್ಕೆ ಇನ್ಫಾರ್ಮೇಷನ್ ಅಂತ ಕರೀತಾರೆ. ಡೇಟಾ ಅಂದರೆ ಅನ್ಆರ್ಗನೈಸ್ಡು, ಇನ್ಫಾರ್ಮೇಷನ್ ಅಂದರೆ ಆರ್ಗನೈಸ್ಡ್ ಅಥವಾ ಪ್ರಾಸೆಸ್ಡ್ ಡೇಟಾ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅನ್ನೋ ಒಂದು ವಿಡಿಯೋ ಬರುತ್ತೆ, ಅದರಲ್ಲಿ ಇದರ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೀವು ಪಡಿತೀರಾ. ಕಂಪ್ಯೂಟರ್ ಜನರೇಷನ್ಸ್ಗಳ ಬಗ್ಗೆ ತಿಳಿಯೋಣ. ಫಸ್ಟ್ ಜನರೇಷನಿಂದ 5th ಜನರೇಷನ್ ತನಕ 5 ಬೇರೆ ಬೇರೆ ಜನರೇಷನ್ಗಳಿವೆ. ಈ ಸ್ಲೈಡನ್ನು ತುಂಬ ಸಲ ನೋಡಿ, ಯಾಕಂದರೆ ಇದ್ರ ಮೇಲೆ ಕ್ವಶನ್ಸ್ಗಳು ಯಾವಾಗಲೂ ಬರ್ತಾ ಇರುತ್ತೆ. ಫಸ್ಟ್ ಜನರೇಷನ್ ಅನ್ನೋದು 1940ಇಂದ 1956ವರೆಗೆ ಇತ್ತು. ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಅದರಲ್ಲಿ ಬಳಸ್ತಾ ಇದ್ರು. ENIAC, EDVAC, UNIVAC ಅನ್ನೋದು ಕೆಲವೊಂದು ಎಕ್ಸಾಂಪಲ್ಗಳು. ಸೆಕೆಂಡ್ ಜನರೇಷನ್ ಕಂಪ್ಯೂಟರು 1956ಇಂದ 1963ವರೆಗಿತ್ತು. ಟ್ರಾನ್ಸಿಸ್ಟರ್ಗಳನ್ನು ಅದರಲ್ಲಿ ಬಳಸ್ತಾ ಇದ್ರು. PDP-8, IBM 1400 ಸಿರೀಸ್ ಮತ್ತಿತರ ಕಂಪ್ಯೂಟರ್ಗಳು ಇದರ ಎಕ್ಸಾಂಪಲ್ಗಳು. ಥರ್ಡ್ ಜನರೇಷನ್ನು 1964ಇಂದ 71 ತನಕ ಇತ್ತು. ಅದರಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಥವಾ ICಯನ್ನು ಬಳಸ್ತಾ ಇದ್ರು. IBM 360, IBM 370, PDP-11 ಇವೆಲ್ಲ ಕೆಲವೊಂದು ಎಕ್ಸಾಂಪಲ್ಗಳು. ಫೋರ್ತ್ ಜನರೇಷನ್ ಕಂಪ್ಯೂಟರು 1970ಇಂದ ಇವತ್ತಿನ ಕಾಲ ತನಕ ಇರೋ ಕಂಪ್ಯೂಟರ್ಗಳು. ಅದರಲ್ಲಿ ಮೈಕ್ರೋ ಪ್ರೊಸೆಸರ್ ಅಥವಾ LSI ಅನ್ನ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಸರ್ಕ್ಯೂಟನ್ನು ಬಳಸ್ತಾರೆ. IBM PC, ಸ್ಟಾರ್ 100, ಆ್ಯಪಲ್ ಕಂಪ್ಯೂಟರ್ಸ್ಗಳು ಇವೆಲ್ಲ ಇದಕ್ಕೆ ಎಕ್ಸಾಂಪಲ್ಗಳು. ಇವತ್ತಿನ ಜನರೇಷನ್ ಈಗ ಯೂಸ್ ಮಾಡ್ತಾ ಇರೋ ಕಂಪ್ಯೂಟರು 5th ಜನರೇಷನ್ ಕಂಪ್ಯೂಟರ್ಗಳು. ಇದರಲ್ಲಿ SLSI ಅಥವಾ ಸೂಪರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಟೆಡ್ ಚಿಪ್ಪನ್ನು ಯೂಸ್ ಮಾಡ್ತಾರೆ. ತುಂಬ ಇಂಪಾರ್ಟೆಂಟಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಆಗ್ತಾ ಇದೆ. ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್, ಸ್ಮಾರ್ಟ್ಫೋನ್ ಇವತ್ತೇನೇನು ಬಳಸ್ತೀವೋ ಇದೆಲ್ಲ 5th ಜನರೇಷನ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ಗಳು. ಇದ್ರ ಮೇಲೆ ಮುಂದೆ MCQದಲ್ಲಿ ಹೇಗೆ ಟ್ವಿಸ್ಟ್ ಆಗಿ ಕ್ವಶನ್ ಕೇಳ್ತಾರೆ ಅನ್ನೋದನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಮತ್ತು ಈ ಟೈಮ್ ಪೀರಿಯಡ್ಡು ಕೆಲವೊಂದು ಬುಕ್ಗಳಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ವೇರಿ ಆಗಿದೆ. ಕ್ಲಾಸಿಫಿಕೇಶನ್ ಆಫ್ ಕಂಪ್ಯೂಟರ್. ಕಂಪ್ಯೂಟರನ್ನು ಅದರ ಸೈಜ್, ವರ್ಕ್ ಮತ್ತು ಯಾವ ಪರ್ಪೋಸಿಗೆ ಬಳಸ್ತಾರೆ ಅನ್ನೋದ್ರ ಮೇಲೆ ಬೇರೆ ಬೇರೆ ಪಂಗಡಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಬೇಸ್ಡ್ ಆನ್ ಸೈಜ್ ಮೇಲೆ ಮೈಕ್ರೋ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಆಗಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಅದು ಮಾಡೋ ವರ್ಕ್ ಆಧಾರದ ಮೇಲೆ ಅನಲಾಗ್, ಡಿಜಿಟಲ್, ಹೈಬ್ರಿಡ್ ಅಂತ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಪರ್ಪೋಸ್ ಮೇಲೆ ಜನರಲ್ ಪರ್ಪೋಸ್ ಮತ್ತು ಸ್ಪೆಷಲ್ ಪರ್ಪೋಸ್ ಕಂಪ್ಯೂಟರ್ ಅಂತಲೂ ಕೂಡ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಆಲ್ PC, ಪರ್ಸ್ನಲ್ ಕಂಪ್ಯೂಟರ್ಸ್ ವಿಚ್ ವಿ ಆರ್ ಯೂಸಿಂಗ್ ಟುಡೇ. ನಾವು ಬಳಸೋ ಎಲ್ಲ ಸಾಧನಗಳು, ಮೊಬೈಲ್, ಡೆಸ್ಕ್ಟಾಪ್, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ ಇವೆಲ್ಲ ಮೈಕ್ರೋ ಕಂಪ್ಯೂಟರ್ಗೆ ಒಂದು ಎಕ್ಸಾಂಪಲ್ಗಳು. ಇದು ಲೀಸ್ಟ್ ಪವರ್ಫುಲ್ ಆ್ಯಂಡ್ ಸ್ಮಾಲೆಸ್ಟ್ ಇನ್ ಸೈಜ್ ಕಂಪೇರ್ಡ್ ಟು ಆಲ್ ಅದರ್ ಟೈಪ್ ಆಫ್ ಕಂಪ್ಯೂಟರ್. ಇದು ತುಂಬ ಚಿಕ್ಕ ಸಾಧನ ಬೇರೆ ಎಲ್ಲ ಕಂಪ್ಯೂಟರ್ಗೆ ಹೋಲಿಸ್ಕೊಂಡ್ರೆ. ಇದು ಎಲ್ಲ ಬಿಸ್ನೆಸ್ಗಳು, ಎಲ್ಲ ಪರ್ಸನ್ಸ್ಗಳು ಯೂಸ್ ಮಾಡುವಂಥ ಕಂಪ್ಯೂಟರ್ಗೆ ಮೈಕ್ರೋ ಕಂಪ್ಯೂಟರ್ ಅಂತಾರೆ. ಇದ್ರ ಮೇಲೆ ತುಂಬ ಸಲ ಕ್ವಶನ್ಸ್ ಬರುತ್ತೆ. PC ಅಂತ ಅಂದರೆ ಅದು ಮೈಕ್ರೋ ಕಂಪ್ಯೂಟರ್ ಅಂತ ನೀವು ಅರ್ಥ ಮಾಡ್ಕೊಂಡಿರಿ. ಮಿನಿ ಕಂಪ್ಯೂಟರ್ಗಳು ಮೈಕ್ರೋ ಕಂಪ್ಯೂಟರ್ಗಿಂತ ದೊಡ್ಡದಾಗಿರುತ್ತೆ, ಮೇನ್ ಫ್ರೇಮ್ಗಿಂತ ಚಿಕ್ಕದಾಗಿರುತ್ತೆ ಸೈಜಲ್ಲಿ. ಅದೇ ಥರ
ಕೆಪಾಸಿಟಿಲಿ, ಪ್ರೈಸಲ್ಲಿ ಎಲ್ಲದರಲ್ಲೂ ಅಷ್ಟೇ. ಮಿನಿ ಕಂಪ್ಯೂಟರ್ಸ್ ಆರ್ ಲೆಸ್ ಕಾಸ್ಟ್ಲಿ ಕಂಪೇರ್ ಟು ಸೂಪರ್ ಕಂಪ್ಯೂಟರ್ ಆರ್ ಮೇನ್ ಫ್ರೇಮ್, ಬಟ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಕಂಪೇರ್ ಟು ಮೈಕ್ರೋ ಕಂಪ್ಯೂಟರ್. ಇದರಲ್ಲಿ ಮಲ್ಟಿಪಲ್ ಜಾಬ್ಸನ್ನು ಒಂದೇ ಸಲ ಮಾಡುವಂತಹ ತಾಕತ್ತು ಈ ಕಂಪ್ಯೂಟರ್ಗಳಿಗಿರುತ್ತೆ. ಸರ್ವರ್ಗಳು, ಲೋಕಲ್ ಏರಿಯಾ ನೆಟ್ವರ್ಕ್ಗಳಿಗೆ ಮಿನಿ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. PDP-8, HP 9000 ಇವೆಲ್ಲ ಮಿನಿ ಕಂಪ್ಯೂಟರ್ಗೆ ಕೆಲವೊಂದು ಎಕ್ಸಾಂಪಲ್ಗಳು. ಮೇನ್ ಫ್ರೇಮ್ ಕಂಪ್ಯೂಟರ್ ಅದರಲ್ಲಿ ತುಂಬ ಲಾರ್ಜ್ ಕೆಪಾಸಿಟಿ ಇರುತ್ತೆ. ಇಟ್ ಕ್ಯಾನ್ ಹ್ಯಾಂಡಲ್ ವರ್ಕ್ಲೋಡ್ ಆಫ್ ಮೆನಿ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. ತುಂಬ ಜನ ಬಳಕೆದಾರರು ಒಂದೇ ಸಲ ಈ ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಬಳಸ್ಬೋದು. ಕಸ್ಟಮರ್, ಕಂಪನಿ, ಸ್ಟೂಡೆಂಟ್, ಬ್ಯಾಂಕ್, ಕಾಲೇಜ್ ಈ ಥರ ದೊಡ್ಡ ದೊಡ್ಡ ಡೇಟಾಗಳನ್ನು ಮೇಂಟೈನ್ ಮಾಡೋಕ್ಕೆ ಮೇನ್ ಫ್ರೇಮ್ ಕಂಪ್ಯೂಟರ್ಗಳನ್ನು ಬಳಸ್ತಾರೆ. ಇದರಲ್ಲಿ ಒಂದಕ್ಕಿಂತ ಜಾಸ್ತಿ CPU-ಗಳಿರುತ್ತೆ. IBM 370, ಯುನಿವ್ಯಾಕ್ 1110 ಇವೆಲ್ಲ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಕೆಲವೊಂದು ಎಕ್ಸಾಂಪಲ್ಗಳು. ಸೂಪರ್ ಕಂಪ್ಯೂಟರ್ ಅಂದರೆ ಫಾಸ್ಟೆಸ್ಟ್, ಮೋಸ್ಟ್ ಪವರ್ಫುಲ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ಸ್. ಬೇರೆ ಎಲ್ಲ ಸೈಜಿನ ಕಂಪ್ಯೂಟರ್ಗೆ ಹೋಲಿಸ್ಕೊಂಡ್ರೆ ಇದು ಫಾಸ್ಟೆಸ್ಟ್, ತುಂಬ ಪವರ್ಫುಲ್, ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್. ಅದರಲ್ಲಿ ಎಲ್ಲಕ್ಕಿಂತನೂ ಜಾಸ್ತಿ ಪ್ರೊಸೆಸ್ ಮಾಡೋ ಕೆಪಾಸಿಟಿ ಇರುತ್ತೆ, ಸ್ಪೀಡ್ ಇರುತ್ತೆ, ಮೆಮೊರಿ ಇರುತ್ತೆ, ಅವುಗಳ ಸೈಜ್ ತುಂಬ ದೊಡ್ಡದಿರುತ್ತೆ. ಈ ಸೂಪರ್ ಕಂಪ್ಯೂಟರ್ಗಳನ್ನು ಬೇರೆ ಬೇರೆ ರಿಸರ್ಚಲ್ಲಿ ಬಳಸ್ತಾರೆ. ನ್ಯೂಕ್ಲಿಯರ್ ವೆಪನ್ ಟೆಸ್ಟಿಂಗ್ ಮಾಡೋಕ್ಕೆ, ಬಯೋಮೆಡಿಕಲ್ ರಿಸರ್ಚ್, ವೆದರ್ ಫೋರ್ಕಾಸ್ಟಿಂಗ್, ಏರ್ಕ್ರಾಫ್ಟ್ ಡಿಸೈನ್ ಈ ಥರ ಅಡ್ವಾನ್ಸ್ಡ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಏರಿಯಾಸ್ಗಳಲ್ಲಿ ಸೂಪರ್ ಕಂಪ್ಯೂಟರ್ಸನ್ನು ಬಳಸ್ತಾರೆ. ಈ ಎಕ್ಸ್ಪೆನ್ಸನ್ನು ಇಟ್ಕೊಂಡು ಕಂಪ್ಯೂಟರ್ ಎಕ್ಸಾಮ್ಸಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಯಾವಾಗ ಸೂಪರ್ ಕಂಪ್ಯೂಟರ್ ಇದೆಯೋ ಸೂಪರ್ ಕಂಪ್ಯೂಟರ್ ಅಂತ ಹಾಕಿ, ಅದೇ ಥರ ಬೇಸ್ಡ್ ಆನ್ ಸೈಜ್ ಅದರ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಸೂಪರ್ ಕಂಪ್ಯೂಟರ್ ಇಲ್ಲ, ಬರೀ ಉಳಿದಿದ್ದಷ್ಟೇ ಕಂಪ್ಯೂಟರ್ ಕೊಟ್ಟಿದ್ದಾರೆ ಅಂದರೆ ಆಗ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಸೂಪರ್ ಕಂಪ್ಯೂಟರ್ಗಿಂತ ಸ್ವಲ್ಪ ಕಮ್ಮಿ ಇರುತ್ತೆ. ಆ ಥರ ಅದನ್ನು ನೀವು ಅರ್ಥ ಮಾಡಿಕೊಂಡು ಮಾಡಬೇಕು. ಹಳೆ ಕ್ವಶನ್ ಪೇಪರ್ಗಳಿಂದ ಬಂದಿರೋ ಕ್ವಶನ್ಸ್ಗಳನ್ನು ನೋಡೋಣ. Cray 1 ವಾಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್, 1976 ಬಂತು. ಪರಮ್ ವಾಸ್ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಬೈ ವಿಜಯ್ ಭಾಟ್ಕರ್ ಇನ್ ಇಂಡಿಯಾ. ಇಂಡಿಯಾ ಅಂತ ಕೇಳಿದ್ರೆ ಪರಮ್ ಅಂತ ನೆನ್ಪಿಟ್ಕೊಳ್ಳಿ. ಜನರಲ್ Cray 1. Quantum computer is introduced by Richard Feynman. It is the fastest computer imitating functionality of human brain. Indian Statistical Institute Kolkata is the place where computer was first installed. Chip is a common nickname for integrated circuits and they are made of silicon. ಇವೆಲ್ಲ ಕ್ವಶನ್ಸ್ಗಳು ಹಳೆ ಪೇಪರಲ್ಲಿ ಬಂದಿದೆ, ದಯವಿಟ್ಟು ಮೆಮೊರೈಸ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಆಧಾರದ ಮೇಲೆ ಅನಲಾಗ್, ಡಿಜಿಟಲ್, ಹೈಬ್ರಿಡ್ ಅಂತ ಕರೀತಾರೆ. ಅನಲಾಗ್ ಕಂಪ್ಯೂಟರ್ಸ್ ಅಂದರೆ ದ ಕಂಪ್ಯೂಟರ್ ವಿಚ್ ಪ್ರೊಸೆಸಸ್ ಅನಲಾಗ್ ಡೇಟಾ. ಅನಲಾಗ್ ಡೇಟಾ ಅಂದರೆ ದ ಡೇಟಾ ವಿಚ್ ವೇರೀಸ್ ವಿತ್ ಟೈಮ್. ಬೈಕಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಈ ಸೆಕೆಂಡಿಗಿರೋ ಸ್ಪೀಡ್ ನೆಕ್ಸ್ಟ್ ಸೆಕೆಂಡಿಗಿರಲ್ಲ, ಅದು ಟೈಮ್ ಜೊತೆ ವೇರಿ ಆಗ್ತಾ ಇರುತ್ತೆ. ಈ ಥರ ಕಂಟಿನ್ಯೂಸ್ ಆಗಿ ವೇರಿಯೇಷನ್ ಆಗಿರೋಂಥ ಸಿಗ್ನಲ್ಗೆ ಅನಲಾಗ್ ಡೇಟಾ ಅಂತ ಕರೀತಾರೆ. ಆ ಥರ ಅನಲಾಗ್ ಡೇಟಾವನ್ನು ಹ್ಯಾಂಡಲ್ ಮಾಡೋ ಕಂಪ್ಯೂಟರ್ಗಳಿಗೆ ಅನಲಾಗ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ನಾನಿಲ್ಲಿ ನಿಮ್ಗೆ ಅನಲಾಗ್ ಕ್ಲಾಕ್ದು ಒಂದು ಎಕ್ಸಾಂಪಲ್ ಹಾಕಿದ್ದೀನಿ, ನಿಮಗೆ ಇದು ಅರ್ಥ ಆಗಲಿ ಅಂತ. ಸ್ಪೀಡೋಮೀಟರ್, ಥರ್ಮೋಮೀಟರ್, ಅನಲಾಗ್ ಸೌಂಡ್ ಪ್ರೊಸೆಸರ್ ಇವೆಲ್ಲ ಕೆಲವೊಂದು ಎಕ್ಸಾಂಪಲ್ಗಳು. ಡಿಜಿಟಲ್ ಕಂಪ್ಯೂಟರ್ ಅಂದರೆ ದ ಕಂಪ್ಯೂಟರ್ ವಿಚ್ ಪರ್ಫಾರ್ಮ್ಸ್ ಕ್ಯಾಲ್ಕುಲೇಷನ್ಸ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಆನ್ ಬೈನರಿ ಡಿಜಿಟ್ಸ್. ಬೈನರಿ ಡಿಜಿಟ್ಸ್ ಅಂದರೆ 0 ಮತ್ತು 1. 0 ಮತ್ತು 1 ಯೂಸ್ ಮಾಡಿಕೊಂಡು ಕೆಲಸ ಮಾಡುವಂಥ ಕಂಪ್ಯೂಟರ್ಗಳಿಗೆ ಡಿಜಿಟಲ್ ಕಂಪ್ಯೂಟರ್ ಅಂತ ಕರೀತಾರೆ. ಪರ್ಸ್ನಲ್ ಕಂಪ್ಯೂಟರ್ಗಳು ಡಿಜಿಟಲ್ ಕಂಪ್ಯೂಟರ್ಗಳಿಗೆ ಎಕ್ಸಾಂಪಲ್ಗಳು. ಮಾಡರ್ನ್ ಡೇ ಕಂಪ್ಯೂಟರ್ಗಳು ಅಥವಾ ಪ್ರೀಸಿ ಅಥವಾ ಪರ್ಸ್ನಲ್ ಕಂಪ್ಯೂಟರ್ಗಳು ಬೈನರಿ ಡಿಜಿಟ್ ಆಧಾರದ ಮೇಲೆ ಕೆಲಸ ಮಾಡುತ್ತೆ. 0 ಆ್ಯಂಡ್ 1. ನಾವು ಕಂಪ್ಯೂಟರಲ್ಲಿ ಏನೇ ಎಂಟ್ರಿ ಮಾಡಿದ್ರೂ ಅದನ್ನು 0 ಮತ್ತು 1 ಆಗಿ ತಗೊಳುತ್ತೆ. ಪ್ರತಿಯೊಂದು ಕೀಬೋರ್ಡಲ್ಲಿರೋ ಕೀಗಳಿಗೆ ಬೇರೆ ಬೇರೆ ಆಸ್ಕಿ ಕ್ಯಾರೆಕ್ಟರ್ಸ್ ಅಂತ ಕರೀತಾರೆ. ಅದನ್ನು ಯೂಸ್ ಮಾಡಿಕೊಂಡು ಈ 0 ಆ್ಯಂಡ್ 1 ಫಾರ್ಮಲ್ಲಿ ಡೇಟಾನ ನಾವು ಕಂಪ್ಯೂಟ್ರಿಗೆ ಕಳಿಸ್ತೀವಿ. ಹಾಗಾಗಿ ಈ ಥರ ಕಂಪ್ಯೂಟರ್ಗಳನ್ನ ಡಿಜಿಟಲ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಹೈಬ್ರಿಡ್ ಕಂಪ್ಯೂಟರ್ ಇದರಲ್ಲಿ ಅನಲಾಗ್, ಡಿಜಿಟಲ್ ಎರಡೂ ಇದ್ದರೆ ಅದಕ್ಕೆ ಹೈಬ್ರಿಡ್ ಕಂಪ್ಯೂಟರ್ ಅಂತ ಕರೀತಾರೆ. ECG, ಡಯಾಲಿಸಿಸ್ ಮಷಿನ್ ಅದರಲ್ಲಿ ಎರಡೂ ಇರುತ್ತೆ. ಪೇಷಂಟ್ ಹಾರ್ಟಿಗೆ ಕನೆಕ್ಟ್ ಮಾಡಿರ್ತಾರಲ್ವ, ಅದು ಡೇಟಾ ವೇರಿ ಆಗ್ತಾ ಇರುತ್ತೆ. ಸಿಗ್ನಲ್ಲು ಅನಲಾಗ್ ಇರುತ್ತೆ, ಆ ಡೇಟಾನ ಅದು ಪ್ರೊಸೆಸ್ ಮಾಡಿ ಡಿಜಿಟಲ್ ಫಾರ್ಮ್ಯಾಟಿಗೆ ಹಾಕುತ್ತೆ. ಸೊ ಇದರಲ್ಲಿ ಡಿಜಿಟಲ್ಲು ಇರುತ್ತೆ ಹಾಗೆ ಅನಲಾಗು ಇರುತ್ತೆ. ಈ ಥರ ಕಂಪ್ಯೂಟರ್ಗೆ ಹೈಬ್ರಿಡ್ ಕಂಪ್ಯೂಟರ್ಸ್ ಅಂತ ಕರೀತಾರೆ. ಕಂಪ್ಯೂಟರ್ ಯೂಸೇಜ್ ಮೇಲೆ ಜನರಲ್ ಕಂಪ್ಯೂಟರ್ ಅಂದರೆ ಜನರಲ್ ಟಾಸ್ಕ್ ಮಾಡೋಕ್ಕೆ, ಬೇರೆ ಬೇರೆ ವಿಧದ ಟಾಸ್ಕ್ಗಳನ್ನು ಮಾಡೋಕ್ಕೆ ಇರುವಂಥ ಕಂಪ್ಯೂಟರ್. ಪರ್ಸ್ನಲ್ ಕಂಪ್ಯೂಟರ್ ಒಂದು ಎಕ್ಸಾಂಪಲ್ಲು. ಅದು ಯಾವುದೇ ಒಂದೇ ಕೆಲಸ ಅಂತ ಇಲ್ಲ, ಅದು ಹಲವು ಕೆಲಸಗಳನ್ನು ಮಾಡೋಕ್ಕೆ ಇರುವಂಥ ಕಂಪ್ಯೂಟರ್.
ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂದರೆ ಕಂಪ್ಯೂಟರ್ ಯೂಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಆಪ್ರೇಷನ್ಸ್, ಯಾವುದೋ ಒಂದು ಸ್ಪೆಸಿಫಿಕ್ ಆಗಿರೋ ಆಪ್ರೇಷನ್ಸ್ ಮಾಡೋಕ್ಕೆ ಅಂತ ಮಾಡಿರೋ ಕಂಪ್ಯೂಟರ್ಗೆ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂತ ಕರೀತಾರೆ. ಮಲ್ಟಿಮೀಡಿಯಾ ಆಪ್ರೇಷನ್ಸ್ಗೆ ಒಂದು ಸ್ಪೆಷಲ್ ಕಂಪ್ಯೂಟರ್ ಇರುತ್ತೆ. ಟ್ರಾಫಿಕ್ ಸಿಗ್ನಲ್ ಹ್ಯಾಂಡಲ್ ಮಾಡೋಕ್ಕೆ, ಏರ್ಕ್ರಾಫ್ಟ್ ಲ್ಯಾಂಡಿಂಗ್ ಸಿಸ್ಟಮನ್ನು ಹ್ಯಾಂಡಲ್ ಮಾಡೋಕ್ಕೆ, ಅದು ಸ್ಪೆಸಿಫಿಕ್ ಪರ್ಪೋಸಿಗೆ ಅಂತ ಒಂದೊಂದು ಕಂಪ್ಯೂಟರ್ಗಳಿರ್ತವೆ. ಆ ಥರ ಕಂಪ್ಯೂಟರ್ಗಳನ್ನ ಸ್ಪೆಷಲ್ ಪರ್ಪಸ್ ಕಂಪ್ಯೂಟರ್ ಅಂತ ಕರೀತಾರೆ. ಒಂದು ಸ್ಯಾಂಪಲ್ MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹೆಂಗೆ ಬರುತ್ತೆ ಅಂತ ಒಂದು ಸ್ಯಾಂಪಲು. 3rd ಜನರೇಷನ್ ಕಂಪ್ಯೂಟರ್ ವಾಸ್ ವಿಟ್ನೆಸ್ಡ್ ಇನ್ ದ ಇಯರ್ಸ್ ಫ್ರಮ್, ಇದು 4 ಆಪ್ಷನ್ಸ್ಗಳಿದೆ, ಇದರಲ್ಲಿ ಯಾವುದು ಕರೆಕ್ಟ್ ಅಂತ ನೀವು ಗೆಸ್ ಮಾಡಿ. ಓಕೆ, ಕರೆಕ್ಟ್ ಆಗಿರೋ ಆನ್ಸರ್ 1963 ಟು 1972. ಈ ಏಜ್, ಫೈನಲ್ ಏಜ್ ಒಂದು ಸ್ವಲ್ಪ ಬೇರೆ ಬೇರೆ ಬುಕ್ಗಳಲ್ಲಿ ಬೇರೆ ಬೇರೆ ಥರ ಇದೆ, ಬಟ್ 1960-70 ಆ ಥರ ರೇಂಜ್ ಬಂದರೆ 3rd ಜನರೇಷನ್ ಅಂತ ಅರ್ಥ ಮಾಡ್ಕೊಂಡೆ. ಅದೇ ಥರ ಬೇರೆ ಬೇರೆ ಜನರೇಷನ್ಗಳನ್ನು ಲಾಸ್ಟ್ ಡಿಜಿಟ್ಟು ಒಂದೊಂದು ಬುಕ್ಗಳಲ್ಲಿ ಒಂದೊಂದು ಥರ ಇದೆ. ನಾನು ಕಾಮನ್ ಆಗಿರೋದನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಕಂಪ್ಯೂಟರ್ಸ್ ಬಿಲ್ಟ್ ಇನ್ ಟು ಸವರಲ್ ಹೋಮ್ ಅಪ್ಲಯನ್ಸಸ್ ಆರ್ ಆಫ್ ವಿಚ್ ಟೈಪ್? ಆನ್ಸರ್ ಮೈಕ್ರೋ ಕಂಪ್ಯೂಟರ್. ನಾನು ನಿಮಗಿಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೊಟ್ಟಿರೋ ಉದ್ದೇಶ, ನೀವು ಆಲ್ರೆಡಿ ಕಲ್ತಿರ್ತೀರ, ಆದರೂ ಒಂದು ಸ್ವಲ್ಪ ಟ್ವಿಸ್ಟ್ ಆಗಿ ಎಕ್ಸಾಮ್ಗಳಲ್ಲಿ ಬರುತ್ತೆ, ಅದನ್ನ ನೀವು ಸ್ವಲ್ಪ ನೀಟಾಗಿ ಅರ್ಥ ಮಾಡಿಕೊಂಡು ಮಾಡಬೇಕಾಗತ್ತೆ. ದಯವಿಟ್ಟು ನನ್ನ ವಿಡಿಯೋಗಳನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ. ನನಗೆ ಇದು ಇನ್ನೊಂದಷ್ಟು ವಿಡಿಯೋಗಳನ್ನು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಥ್ಯಾಂಕ್ ಯು.